ಚುನಾವಣೆಗೂ ಮುನ್ನ ರೆಬಲ್ ಸ್ಟಾರ್ ಅಂಬರೀಶ್ ರಾಜ್ಯಕ್ಕೆ ವಾಪಸ್ ಆಗ್ತಾ ಇದ್ದಾರೆ. ಏಪ್ರಿಲ್ 14ರಂದು ಮಂಡ್ಯಕ್ಕೆ ಅವರು ಆಗಮಿಸಲಿದ್ದಾರೆ. ಸಿಎಂ ಜೊತೆ ಮಂಡ್ಯ ಕಾಂಗ್ರೆಸ್ ಬಿಕ್ಕಟ್ಟು, ಪ್ರಸಕ್ತ ಬೆಳವಣಿಗೆಗಳ ಬಗ್ಗೆ ಅಂಬರೀಶ್ ಚರ್ಚೆ ನಡೆಸಲಿದ್ದಾರೆ. ನಂತರ ಬಹಿರಂಗ ಸಮಾವೇಶದಲ್ಲಿ ಅವರು ಪಾಲ್ಗೊಳ್ಳಲಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಯತೀಶ್ ಅವರಿಂದ. ಯತೀಶ್, ಏಪ್ರಿಲ್ 14ರಂದು ಅಂಬರೀಶ್ ಮಂಡ್ಯಕ್ಕೆ ಆಗಮಿಸ್ತಾರೆ ಅನ್ನೋ ಮಾಹಿತಿ ಇದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಏನಿದೆ? ಭಾವನೆ ಏನಂತ ಹೇಳಿದ್ರೆ ಏಪ್ರಿಲ್ 14ನೇ ತಾರೀಕು ಅಂಬರೀಶ್ ಅವರು ಮಂಡ್ಯಕ್ಕೆ ಭಾಗವಹಿಸ್ತಾರೆ ಅನ್ನೋ ಒಂದು ಉನ್ನತ ಮೂಲಗಳ ಮಾಹಿತಿ ಇದೆ. ಅಂದ್ರೆ ಅವತ್ತು ಮೊದಲು ಏನು ಭಿನ್ನಮತ ಇದೆ, ಅಂದ್ರೆ ಕಾಂಗ್ರೆಸ್ನ ಒಳ ಜಗಳ ಇದೆ, ಆ ಒಳ ಜಗಳ ಮುಖಂಡರುಗಳ ಜೊತೆ ಒಂದು ಸುತ್ತಿನ ಮಾತುಕತೆಯನ್ನ ನಡೆಸಲಿದ್ದಾರೆ ಅಂತ ಒಂದು ಮಾಹಿತಿ ಕೂಡ ಲಭ್ಯ ಇದೆ. ಅದ್ರ ಜೊತೆಗೆ ಸಿಎಂ ಅವರು ಕೂಡ ಆ ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾರೆ ಅನ್ನೋ ಒಂದು ಮಾಹಿತಿ ಲಭ್ಯ ಆಗಿದೆ. ಅಂದ್ರೆ ಇಲ್ಲಿ ಈಗಾಗಲೇ ಹಿರಿಯ ಕಾಂಗ್ರೆಸ್ ಮುಖಂಡರು ಕೂಡ ತಮ್ಮ ಅಸಮಾಧಾನವನ್ನು ಹೊರ ಹಾಕಿದ್ದಾರೆ. ಏನಂತ ಹೇಳಿದ್ರೆ ಈಗ ಅಭ್ಯರ್ಥಿ ಆಗಿರ್ಬೋದು, ಅದ್ರ ಜೊತೆಗೆ ಎಸ್.ಎಂ. ಕೃಷ್ಣ ಆಗಿರ್ಬೋದು, ಮತ್ತೆ ಜಿಲ್ಲಾಧ್ಯಕ್ಷ ಆಗಿರ್ಬೋದು, ಮತ್ತೆ ಕಾರ್ಯಾಧ್ಯಕ್ಷರಾಗಿರ್ಬೋದು, ಇವರು ಕೂಡ ಹಿರಿಯ ಕಾಂಗ್ರೆಸ್ಸಿಗರನ್ನ ಒಂದು ಇದನ್ನ ಮಾಡಿದ್ದಾರೆ. ಅದ್ರ ಜೊತೆಗೆ ಅವರು ತಮ್ಮ ವಿಶ್ವಾಸಕ್ಕೆ ತಗೊಳ್ತಾಳ ಅನ್ನೋ ಒಂದು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾರೆ. ಹಿನ್ನೆಲೆಯಲ್ಲಿ ಕೂಡ 14ನೇ ತಾರೀಕು ಏನು ಬಹಿರಂಗ ಸಭೆ ಇದೆ, ಆ ಬಹಿರಂಗ ಸಭೆಗೆ ಮೊದಲು ಹಿರಿಯ ಕಾಂಗ್ರೆಸ್ಸಿಗರ ಮುಖಂಡರಾಗಿರ್ಬೋದು, ಅದ್ರ ಜೊತೆಗೆ ಭಿನ್ನಮತೀಯರಾಗಿರ್ಬೋದು, ಮತ್ತೆ ಏನು ಒಳ ಜಗಳ ಇದೆ, ಆ ಒಳ ಜಗಳಗಳೆಲ್ಲಕ್ಕ ಒಂದು ಅಂತಿಮ ಒಂದು ತೀರ್ಮಾನವನ್ನ ಕೈಗೊಳ್ಳಿದ್ದಾರೆ. ಅದ್ರ ಜೊತೆಗೆ ಎಲ್ಲಾ ಮುಖಂಡರ ಜೊತೆ ಚರ್ಚೆಯನ್ನ ಮಾಡಿ ನಂತರ ಸಿಎಂ ರವರ ಜೊತೆ ಒಂದು ಬಹಿರಂಗ ಸಭೆಯನ್ನು ಏರ್ಪಡಿಸುವ ಸಾಧ್ಯತೆ ಇದೆ. ಭಾವನಾ. ಓಕೆ ಯತೀಶ್, ಈಗಾಗಲೇ ಮಂಡ್ಯ ಕಾಂಗ್ರೆಸ್ನಲ್ಲಿ ಬಿಕ್ಕಟ್ಟು ಅಲ್ಪ ಮಟ್ಟದಲ್ಲಿ ಶಮನವಾಗಿದೆ ಅನ್ನೋ ವಾತಾವರಣಗಳು ಕಂಡು ಬರ್ತಾ ಇವೆ. ನಿಜವಾಗಿಯೂ ಅದು ಶಮನವಾಗಿದೆಯಾ ಅಥವಾ ಅಂಬರೀಶ್ ಆಗಮನದ ನಂತರವಷ್ಟೇ ಅದಕ್ಕೆ ಇತಿಶ್ರೀ ಹಾಡಬೇಕಾಗಿದೆಯಾ, ಹೇಗೆ? ಭಾವನ, ಏನಂತ ಹೇಳಿದ್ರೆ ಈಗಾಗಲೇ ಒಂದು ಹಂತದಲ್ಲಿ ಎಸ್.ಎಂ. ಕೃಷ್ಣ ಅವರು ಮಂಡ್ಯಕ್ಕೆ ಆಗಮಿಸಿದ ಸಂದರ್ಭದಲ್ಲಿ ಬಿಕ್ಕಟ್ಟು ಶಮನ ಆಗಿತ್ತು ಅನ್ನೋ ಒಂದು ತೀರ್ಮಾನಕ್ಕೆ ಬರಲಾಗಿತ್ತು. ಆದ್ರೆ ಶ್ರೀರಂಗಪಟ್ಟಣ ವ್ಯಾಪ್ತಿಯಲ್ಲಿ ಅಭ್ಯರ್ಥಿ ಪ್ರಚಾರ ಮಾಡುವಂತ ಸಂದರ್ಭದಲ್ಲಿ ಮತ್ತೆ ಅಲ್ಲಿ ಎರಡು ಬಣಗಳ ನಡುವೆ ಒಂದು ವಾಗ್ಯುದ್ಧ ಆಗಿದ್ನು ಕೂಡ ನಾವು ಈಗಾಗಲೇ ತಿಳಿದಿದ್ವಿ. ಅದ್ರ ಜೊತೆಗೆ ಅಲ್ಲಿ ಗಲಾಟೆ ಕೂಡ ನಡೆದಿತ್ತು. ಅಂದ್ರೆ ಇಲ್ಲಿ ಗಲಾಟೆ ಕೂಡ ಆಗಿದ್ದಾಗೆ ಅಲ್ಲಿ ಬಿಕ್ಕಟ್ಟು ಬರ್ತಾ ಇರ್ತದೆ, ಮತ್ತೆ ಅದು ಶಮನ ಆಗ್ತಾ ಇರ್ತದೆ. ಆದ್ರೆ ಇಲ್ಲಿ ಒಂದು ಏನಂತ ಹೇಳಿದ್ರೆ ಒಂದು ಬಣಗಳಿವೆ, ಆ ಬಣಗಳ ನಡುವೆ ಮತ್ತೆ ಅದು ಜಗಳ ಆಗುವಂತ ಸಾಧ್ಯತೆ ಇದೆ. ಇದ್ರ ಜೊತೆಗೆ ಎಸ್.ಎಂ. ಕೃಷ್ಣ ಅವರಾಗಿರ್ಬೋದು, ಮತ್ತೆ ಅಂಬರೀಶ್ ಅವರಾಗಿರ್ಬೋದು, ಅವರು ಮಂಡ್ಯಕ್ಕೆ ಬಂದು ಇಬ್ರು ಕೂಡ ಕುಳಿತು ಸಮ್ಮುಖದಲ್ಲಿ ಒಂದು ಬಿಕ್ಕಟ್ಟಿಗೆ ಸಮಸ್ಯೆ ಒಂದು ಪರಿಹಾರವನ್ನ ಕಂಡುಹಿಡ್ಕೊಳ್ಬೇಕಾಗಿದೆ. ಇಲ್ಲ ಅಂತ ಹೇಳಿದ್ರೆ ಏನು ಕಾಂಗ್ರೆಸ್ನಲ್ಲಿ ಭಿನ್ನಮತ ಇದೆ, ಆ ಭಿನ್ನಮತ ಮುಂದುವರಬಹುದು. ಆ ಭಿನ್ನಮತ ಅಂದ್ರೆ ಅಭ್ಯರ್ಥಿ ರಮ್ಯಾ ಅವರ ಫಲಿತಾಂಶದ ಮೇಲೆ ಪರಿಣಾಮ ಬೀರ್ಬೋದು ಅಂತ ಹೇಳ್ಬೋದು. ಭಾವನಾ. ಓಕೆ, ಧನ್ಯವಾದ ಯತೀಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಏಪ್ರಿಲ್ 14ರಂದು ಮಂಡ್ಯಕ್ಕೆ ರೆಬಲ್ ಸ್ಟಾರ್ ಅಂಬರೀಶ್ ಆಗಮಿಸಲಿದ್ದಾರೆ ಅಂತ ಹೇಳಲಾಗಿದೆ. ಮಂಡ್ಯದಲ್ಲಿ ಉದ್ಭವವಾಗಿರುವಂತಹ ಕಾಂಗ್ರೆಸ್ನ ಬಿಕ್ಕಟ್ಟು ಹಾಗೂ ಪ್ರಸಕ್ತ ಬೆಳವಣಿಗೆಗಳ ಕುರಿತು ಸಿಎಂ ಜೊತೆ ಒಂದು ಚರ್ಚೆಯನ್ನ ನಡೆಸಿದ ನಂತರ ಬಹಿರಂಗ ಸಮಾವೇಶದಲ್ಲಿ ನಾಯಕರು ಭಾಗಿಯಾಗ್ತಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇವೆ. ಸಿಂಗಪೂರ್ನಲ್ಲಿ ಚಿಕಿತ್ಸೆಯನ್ನು ಪಡೆದ ನಂತರ ಮಲೇಷಿಯಾದಲ್ಲಿ ಈಗ ಸದ್ಯಕ್ಕೆ ವಿಶ್ರಾಂತಿ ಪಡಿತಾ ಇರುವಂತಹ ಅಂಬರೀಶ್ ಏಪ್ರಿಲ್ 14ರಂದು ಮಂಡ್ಯಕ್ಕೆ ಆಗಮಿಸುವ ನಿರೀಕ್ಷೆ ಇದೆ.